ಇವತ್ತು ಜಾಮೀನು ಸಿಕ್ಕಿದೆ ನಿಜ, ಆದರೆ ಜಾಮೀನು ಸಿಕ್ಕರೂ ಕೂಡ ಈಗ ರೇವಣ್ಣ ಅವರಿಗೆ ಬಿಡುಗಡೆಯ ಭಾಗ್ಯ ಇಲ್ಲ. ನಾಳೆ ಷರತ್ತುಗಳನ್ನು ಪೂರೈಸಬೇಕು. ಅದಾದ ನಂತರ ರೇವಣ್ಣ ಅವರ ಬಿಡುಗಡೆಯ ಭಾಗ್ಯ. ಇಬ್ಬರ ಶ್ಯೂರಿಟಿ 5 ಲಕ್ಷ ಬಾಂಡ್ ಅನ್ನು ಪೂರೈಸಿದ ಬಳಿಕವಷ್ಟೇ ರೇವಣ್ಣ ಬಿಡುಗಡೆ ಆಗುತ್ತೆ. ನಾಳೆ ಸಂಜೆ ರೇವಣ್ಣ ಬಿಡುಗಡೆ ಸಾಧ್ಯತೆ ಇದೆ. ಕಾರಣ ನಾಳೆ ಸಂಜೆ ಆಗುತ್ತೆ, ಅವರು ಸಾಧ್ಯತೆ ನಾಳೆ ಸಂಜೆನೇ ಆಗ್ಬಿಡುತ್ತೆ. ಕಾರಣ 5 ಲಕ್ಷ ಬಾಂಡ್ ಅವ್ರಿಗೇನು ಸಮಸ್ಯೆ ಆಗಲಿಕ್ಕಿಲ್ಲ, ಇಬ್ಬರ ಶ್ಯೂರಿಟಿ ಅವ್ರಿಗೇನು ಸಮಸ್ಯೆ ಆಗಲಿಕ್ಕಿಲ್ಲ ಈ ವಿಚಾರದಲ್ಲಿ. ಬಟ್ ಇವೆಲ್ಲ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡೋಕ್ಕೆ ಸಮಯಾವಕಾಶ ಬೇಕಲ್ಲ, ಹಾಗಾಗಿ ತಡವಾಗುತ್ತೆ. ಕೋರ್ಟ್ ಗಮನಕ್ಕೆ ಅದು ಬಂದಿರೋದ್ರಿಂದ ರೇವಣ್ಣ ಅವರ ಜಾಮೀನು ಅರ್ಜಿ ಪುರಸ್ಕರಿಸಿ ಎತ್ತಿಳಿದಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಸಮಾಜ ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಿಳಿಯಬಯಸುತ್ತೇನೆ. ಇದು ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ ಸರ್, ಗ್ರೌಂಡ್ಸ್ ಇನ್ನೂ ಸಿಕ್ಕಿಲ್ಲ. ಏನಂತಂದ್ರೆ ನಮಗೆ ಗಮನಕ್ಕೆ ಬಂದಿರೋ, ನಾವು ಆರ್ಗ್ಯುಮೆಂಟ್ಸ್ ಮಾಡುವಾಗ ಕೋರ್ಟ್ ಗಮನಿಸಿದ್ದು ಒಂದು ಏನಂತಂದ್ರೆ, ಆ ಸಂತ್ರಸ್ತೆ ಮಹಿಳೆ ಅಂತ ಕಿಡ್ನಾಪ್ ಮಾಡಿದ್ದಾರೆ ಅಂತ ಏನು SIT ಮತ್ತೆ SIT ಅವರು ಏನು ಆರೋಪ ಮಾಡ್ತಾ ಇದ್ರು, ಅದು ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ನಮ್ಮ ವಾದ ಇತ್ತು. ಆಮೇಲೆ ಆಕೆನ ಒಂದು ತರಕಾರಿ ಅಂಗಡಿ ಹತ್ರ, ಒಂದು ವೆಜಿಟೇಬಲ್ ಶಾಪ್ ಹತ್ರ, ಮತ್ತೆ ಒಂದು ಬೇಕರಿ ಹತ್ರ ಪ್ರೊಡ್ಯೂಸ್ ಮಾಡಿರುವಂಥ ಒಂದು ವಿಡಿಯೋ ಸಾಕ್ಷಿಗಳು ಇದೆ ಅಂತ ನಾವು ಕೋರ್ಟ್ ಗಮನಕ್ಕೆ ತಂದಾಗ ಅದನ್ನು ಈ ಟೈಮಲ್ಲಿ ನಾವು ಪರಿಗಣಿಸ್ಲಿಕ್ಕಾಗಲ್ಲ ಅಂತಂದರು. ಆದ್ರೂ ಮತ್ತೆ FIR ಅಲ್ಲಿ ಇರುವಂಥ ದೋಷಗಳನ್ನು ಮಾನ್ಯ ನ್ಯಾಯಾಲಯವು ಎತ್ತಿಡಿದು ಮಾನ್ಯ ಶ್ರೀಯುತ HD ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಅಂತ ತಿಳಿಯಬಯಸುತ್ತೇನೆ. ಒಂದು ಪ್ರಕರಣದಲ್ಲಿ FIR ಎಷ್ಟು ಮುಖ್ಯವಾಗುತ್ತೆ, ಅದರಲ್ಲಿರುವಂಥ ಅಂಶಗಳು ಹೇಗೆ ಮುಖ್ಯವಾಗುತ್ತೆ ಅನ್ನೋದನ್ನು ಸ್ಟಡಿ ಪರ್ಪಸ್ಸಿಗೆ ನೋಡ್ಕೊಳ್ಳಿ. ಇನ್ನುಳಿದಂಥ ವಿಚಾರವನ್ನು ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರಿಂದ ಪಡ್ಕೊಳ್ತೀನಿ. ಮುರಳಿ, ಈಗ ಪರ್ಟಿಕ್ಯುಲರ್ ಆಗಿ ಇವತ್ತು ಜಾಮೀನು ಸಿಗೋಕ್ಕೆ ಮುಖ್ಯವಾಗಿರುವಂಥ ಕಾರಣಗಳು ಏನೇನಿದ್ವು ಮುರಳಿ? ಇವತ್ತಿನ ವಾದ ಪ್ರತಿವಾದಗಳನ್ನು ಆಲಿಸಿದಾಗ ಏನು ಪಾಯಿಂಟ್ ಆಫ್ ವ್ಯೂ ಇತ್ತು ಇವತ್ತು ಜಾಮೀನು ಸಿಗೋದಕ್ಕೆ? ಖಂಡಿತ ಅರುಣ, ಯಾಕಂದರೆ ಪ್ರಮುಖವಾಗಿ SIT ಪರ ವಕೀಲರು ಮತ್ತು ರೇವಣ್ಣ ಪರ ವಕೀಲರು ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಮಂಡಿಸಿದ್ರು. ಆ ಸಂದರ್ಭದಲ್ಲಿ ರೇವಣ್ಣ ಅವರಿಗೆ ಇರುವಂಥ ಲಿಬ್ರಾಟಿಗಳೇನು ಅಂದರೆ 384A ಬಂದಿದ್ದಂಥ ಲಿಬ್ರಾಟಿ, 64A ಬರ್ತಿದ್ದಂಥ ಲಿಬರ್ಟಿಗಳೇನು, ಜೊತೆಗೆ SIT ಪರ ವಕೀಲರು ವಾದವನ್ನು ಮಾಡೋ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ನೀಡ್ತಾ ಹೋದರು. ಅಂದರೆ ರೇವಣ್ಣ ಅವರು ಯಾವ ರೀತಿಯಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ ಮತ್ತು ಸಾಕ್ಷಿಗಳು ಯಾವ ರೀತಿಯಲ್ಲಿ ನಾಶ ಮಾಡಿಸ್ಲಿಕ್ಕೆ ಅವರು ಪ್ರಯತ್ನಗಳನ್ನು ಮಾಡ್ತಾರೆ. ಯಾಕೆಂದರೆ ಸಂತ್ರಸ್ತೆ ಮಹಿಳೆ ಅಂತೇಳಿ ಆಕೆ ಈಗ ಅತ್ಯಾಚಾರದ ಸಂತ್ರಸ್ತೆ ಆಗಿರುವಂಥದ್ದು. ಅಂದರೆ ಆರೋಪಿ ಏನಿದ್ದಾರೆ, ಆರೋಪಿಯ ಮಗ ಈಗ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗಿದ್ದಾನೆ. ಆ ಪ್ರಕರಣ ಬೆಳಕಿಗೆ ಬರ್ತದೆ. ಜೊತೆಗೆ ಅವರನ್ನು FIR ಅನ್ನು ಮಾಡಿಸ್ತಾರೆ, ಅವರನ್ನು ಬಂಧನಕ್ಕೆ ಒಳಪಡಿಸ್ತಾರೆ ಅಂತೇಳಿ ಅವರನ್ನು ಕಿಡ್ನಾಪನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು SIT ಅಧಿಕಾರಿಗಳು ನೀಡುವಂಥದ್ದು. ಅದೇ ರೀತಿಯಲ್ಲಿ ರೇವಣ್ಣ ಪರ ವಕೀಲರು ಕೂಡ ವಾದವನ್ನು ಮಂಡನೆ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೋರ್ಟ್ಗೆ ನೀಡ್ತಾರೆ. ಜೊತೆಗೆ ಇದರಲ್ಲಿ ಕಿಡ್ನಾಪ್ ಆಗೇ ಇಲ್ಲ, ಜೊತೆಗೆ ಆಕೆ ಮೇಲೆ ಹಲ್ಲೆ ಮಾಡಿರುವಂಥದ್ದಾಗಲಿ ಅಥವಾ ಆಕೆಯಿಂದ ಡಿಮ್ಯಾಂಡನ್ನು ಮಾಡಿರುವಂಥದ್ದಾಗಲಿ ಅಥವಾ ಆಕೆ ಮೇಲೆ ಮಾರಣಾಂತಿಕವಾಗಿ ಗಾಯಗೊಳಿಸುವಂಥದ್ದು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಮಂಡನೆಯನ್ನ ಮಾಡಿದ್ರು. ವಾದ ಪ್ರತಿವಾದವನ್ನು ಆಲಿಸಿ ಈಗ ನ್ಯಾಯಾಧೀಶರು ಒಂದು ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ ಬಳಿಕ ಇವತ್ತು ಸಂಜೆ ತನಕ, ಅಂದರೆ ಇವತ್ತು ಕೋರ್ಟ್ ಕಲಾಪ ಮುಕ್ತಾಯ ಆಗೋ ತನಕ ಕೂಡ ಒಂದಷ್ಟು ವಾದ ಪ್ರತಿವಾದಗಳಾಯಿತು. ಅದಾದ ಬಳಿಕ ಆದೇಶ ಬಂತು. ಕೋರ್ಟ್ ಕಲಾಪ ಆದ ಬಳಿಕ ಈ ಆದೇಶ ಬಂದಿರೋ ಹಿನ್ನೆಲೆಯಲ್ಲಿ ಇವತ್ತು ಷರತ್ತುಗಳನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಕೋರ್ಟ್ನ ಅವಧಿ ಮುಗ್ದಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಕೊಟ್ಟಂಥ ಷರತ್ತುಗಳೇನಿತ್ತು, 5 ಲಕ್ಷ ಬಾಂಡ್ ಇರ್ಬೋದು, ಜೊತೆಗೆ 2 ಶ್ಯೂರಿಟಿಗಳಿರ್ಬೋದು, ಅದನ್ನು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಕೋರ್ಟ್ ಕಲಾಪಗಳು ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಆ ಶ್ಯೂರಿಟಿಗಳನ್ನ ಫುಲ್ಫಿಲ್ ಮಾಡಬೇಕಾಗತ್ತೆ. ಅದಾದ ಬಳಿಕ ಪ್ರೊಸೀಜರ್ಗಳೇನಿತ್ತು ಆ ಪ್ರೊಸೀಜರ್ಗಳನ್ನು ಮುಕ್ತಾಯಗೊಳಿಸಿ ರೇವಣ್ಣವರು ಬಿಡುಗಡೆ ಆಗಬೇಕು. ಅಂದರೆ ಬಹುತೇಕ ನಾಳೆ ಸಂಜೆ ತನಕ ಕೂಡ ಈ ಪ್ರಕ್ರಿಯೆಗಳು ನಡೆಯುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾಳೆ ಸಂಜೆ ಬಳಿಕ ರೇವಣ್ಣವರು ಬಿಡುಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಅರುಣ್.